ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಇವತ್ತು ಡಿಸೆಂಬರ್ 24th, ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಮ್ಮ ಕ್ರಿಸ್ಮಸ್, ಸೊ ಅದರ ವ್ಲಾಗ್ ಮಾಡೋಣ ಅಂತ, ಕ್ರಿಸ್ಮಸ್ ಸೆಲೆಬ್ರೇಷನ್ದು. ಸೊ ಎಳ್ನೀರು ಕುಡ್ಕೊಂಡು ಈ ಚಳಿನಲ್ಲೂ ಕೂಡ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿ ಎಳ್ನೀರು ಕುಡ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಫಸ್ಟು ಇದಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಅಂದರೆ ಸ್ಟೋರೇಜ್ ಇಲ್ಲ ನನ್ನ ಫೋನಲ್ಲಿ, ಸೊ ಅದಕ್ಕೆ ಅದನ್ನೆಲ್ಲ ತೆಗೆದು ಪೆನ್ ಡ್ರೈವ್ಗೆ ಹಾಕೋಣ ಅಂತ ಅಪ್ಪನ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಅಪ್ಪನ ಸ್ಟುಡಿಯೋ ಕೂಡ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಹೋಗುವ, ಎಳ್ನೀರು ಕುಡ್ಬಿಟ್ಟು. ಚೆನ್ನಾಗಿದ್ದಳು ಹುಡುಗಿ, ನಂಗೆ ತುಂಬ ಇಷ್ಟ ಆದ್ಲು. ಅಪ್ಪ ಹುಡುಗಿ ಹೆಂಗಿದಾಳೆ? ಹುಡುಗಿ ಹೆಂಗಿದಾಳೆ? ಟೀ ಕೊಡೋಕೆ ನಾನು ಕುಡಿಯೋಣ. ಡ್ಯಾನ್ಸ್ ಮಾಡಕ್ ಬರುತ್ತಾ? ನಡೆದು ತೋರ್ಸಂತಾನೆ. ನಡೆದು ತೋರ್ಸು. ಎಲ್ಲ ಇರಬೇಕು, ವಯ್ಯಾರ ಇರಬೇಕು, ಬಿಂಕ ಇರಬೇಕು, ಶೃಂಗಾರ ಇರಬೇಕು. ಲೈಫಲ್ಲಿ ತಿರುಗಿಸಿ ಕಡೆ ಫಸ್ಟ್ ಟೈಮ್ ನಮ್ಮ ಅಪ್ಪ ನಮಗೆ ಹೇಳ್ದಂಗೆ ಮಾಡಿರೋ ಒಳ್ಳೆ ಕೆಲಸ ಅಂದರೆ ಇದು. ನಮ್ಮ 5 ಜನದ್ದು ಒಂದು ಫೋಟೋ ಇಲ್ಲ ಮನೆಯಲ್ಲಿ, ಸೊ ಮಾಡ್ಸವ್ರೆ. ಚೆನ್ನಾಗಿ ಕಾಣ್ತದೆ ಆಕ್ಚುಲಿ, ಸೂಪರ್. ಆರು ಯಾರು ಚೆನ್ನಾಗಿ ಕಾಣ್ತಿದ್ದಾರೆ? ಆರು ಅದರಲ್ಲಿ ಆರು ಆರು ಇಲ್ಲಿ ನೋಡು, ಆರು ಯಾರು ಚೆನ್ನಾಗಿ ಕಾಣ್ತಿದ್ದಾರೆ? ಅದಕ್ಕಿಂತ ಮುಂಚೆ ಆ ಫೋಟೋದಲ್ಲಿ ನಾನೇ ಏನೋ ಅನ್ಲವಳು. ಸೊ ಇದೇ ನಮ್ಮ ಸ್ಟುಡಿಯೋ. ಮುಂಚೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು, ಈಗೆಲ್ಲ ಬೋರ್ಡ್ ಗೀರ್ಡ್ ಎಲ್ಲ ತೆಗ್ದಾಕ್ಬಿಟ್ಟವ್ರೆ. ಬನ್ನಿ ಹೋಗುವ ಒಳಗಡೆ. ಸಾರಿ, ಆರು ಹೇರ್ ಕಟ್ ಮಾಡ್ಸನಿ. ಹೇರ್ ಕಟ್ ಮಾಡಿಸ್ಕೊಳ್ಳಲ್ವಾ? ಇಷ್ಟು ಕಾಣ್ತದೆ. ಓ ಎಲ್ಲ ಡೌನ್ಲೋಡ್ ಆಗ್ತಾ ಇದೆ. ನಮ್ಮಪ್ಪ ದುರಂಧರ್ ಮೂವಿ ನೋಡ್ತಾ ಇದ್ದಾರೆ. ದುರಂಧರ್ ಮೂವಿ ನೋಡ್ತಿದ್ಯಾ? ಕಿವಿನಲ್ಲಿ ಹಾಕೊಂಡಿದ್ದಾರೆ ಕೇಳಿಸಲ್ಲ. ಜಸ್ಟ್ ಇವಾಗ ಮನೆಗೆ ಬಂದೆ. ವೀಡಿಯೋಸ್ ಎಲ್ಲ ಆ ಡಿಸ್ಕಿಗೆ ಹಾಕಾಯಿತು, ಎಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ. ಸೊ ಈಗ ನನ್ನ ಫೋನಲ್ಲೆಲ್ಲ ಡಿಲೀಟ್ ಮಾಡಬೇಕು. ಇವಾಗ ಕ್ರಿಸ್ಮಸ್ ಎಲ್ಲ ಅಂದರೆ ಡೆಕೋರೇಟ್ ಮಾಡೋದಕ್ಕೆ ಎಲ್ಲ ತೆಗಿತಾ ಇದ್ದೀವಿ. ತೆಗೆದ್ಬಿಟ್ಟು ಆಮೇಲೆ ಡೆಕೋರೇಟ್ ಮಾಡುವ. ಓಕೆ ಓಕೆ ಓಕೆ. ಈ ಟ್ರೀ ಒಂದು 4 ಇಯರ್ಸಾ? 3 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಚೇಂಜ್ ಮಾಡ್ತೀವಿ. ಚೇಂಜ್ ಕ್ಲೀನ್ ಮಾಡಿ ನೀನೇ ಕೂತ್ಕೊಂಡು ಒಬ್ಳೆ. ಇಲ್ಲ ಐತಲ್ಲ, ಇದು ಕೂಡ ಹೊಸದು. ಈ ಸರಿ ನಾವು ತಗೊಂಬಂದಿರೋದು. ಲಾಸ್ಟ್ ಟೈಮ್ ಅಲ್ಲ, ಆ ಕಡೆ ಟೈಮ್ ತಗೊಂಡಿದ್ವಿ, ಒಂದು ಚಿಕ್ಕ ಚಿಕ್ಕ ಇದ್ದು. ಇವು ಈ ಸರಿ ಸ್ವಲ್ಪ ದೊಡ್ಡದು. ನೆಕ್ಸ್ಟ್ ಟೈಮ್ ಇನ್ನೂ ದೊಡ್ಡದು ತಗೊಂಬರೋಣ. ಮಮ್ಮಿಗೆ ಜೇಬಿ ಕತ್ರಿ ಫುಲ್ ನೆಕ್ಸ್ಟ್ ಇಯರ್. ನಿದ್ದೆ ಮಾಡ್ಬಿಟ್ಟೆ ನಾನು, ಮಲ್ಕೊಂಡಿದ್ದೆ. ಎಲ್ಲ ಇವರೇ ರೆಡಿ ಮಾಡ್ತಾವ್ರೆ ನೋಡಿ. ಸುಪ್ಪಿ ಅಕ್ಕ ನನಗೋಸ್ಕರ ಮನೆ ಕಟ್ಕೊಡ್ತಾವಳೆ, ನಾನು ವಾಸ ಮಾಡೋದಕ್ಕೋಸ್ಕರ ಅಲ್ಲ ಸುಪ್ಪಿ ಅಕ್ಕ? ಹಾ ನಮ್ಮಿಬ್ರಿಗೂ ಅಲ್ಲ ಸುಪ್ಪಿ ಅಕ್ಕ? ಯಾವ ಊರಿಗೆ ಹೋಗು, ಬೆಂಗಳೂರು ಹೋಗು, ಜೋಗಾಳಿ ಹೋಗು, ಡೆಲ್ಲಿ ಬಾಂಬೆಗೆ ಹೋದ್ರು ಆ ಗೊಪ್ಪು ನೇಟಿಗೆ ಮಾತ್ರ ಬಿಡಲ್ಲ ಅವಳು. ಮಮ್ಮಿ ನೋಡಿ ಖಾಲಿ ಬಕೆಟ್ದು ವ್ಲಾಗ್ ಮಾಡಂತವ್ರೆ, ಅದಕ್ಕೆ ಮಾಡ್ತಾ ಇದ್ದೀನಿ.
ಆಗೋ ಈ ಬಕೆಟ್ಗಳಲ್ಲೆಲ್ಲ ಇದರಲ್ಲಿ ಏನದು ಇವನ್ನೆಲ್ಲ ಫಿಲ್ ಮಾಡ್ತಾರೆ ನಾಳೆಗೆ. ಏನ್ ಫಿಲ್ ಮಾಡ್ತೀವಿ ಹೇಳು? ಏನ್ ಮಾಡ್ತೀಯ ಹೇಳು ಹೇಳು ಹೋಗ್ಲಿ ನೀನೆ. ಅಲ್ಲ ಮತ್ತೆ ಅದು ಕೊಬ್ಬರಿ ಇದೇನೋ ಸೊಪ್ಪುಗಳು ತಂದಿದ್ದಾರೆ ಅದನ್ನೆಲ್ಲ ತುಂಬ್ತಾರೆ ಅದ್ರಲ್ಲಿ ತಾನೆ. ಅದು ಇನ್ನೇನು ಇಲ್ಲಿ ನೋಡಿ ಇವಳು ನಾನು ಅದನ್ನೇ ಹೇಳಿದ್ದು ಸೊಪ್ಪಂತ ಹೇಳ್ದೆ ನಾನು. ಸೊಪ್ಪಂದ್ರೆ ಎಲ್ಲ ಸೊಪ್ಪು ಹೆಸರು ಹೇಳ್ಬೇಕು. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮತ್ತೆ ಏನು ಅದು ವಿಡಿಯೋ ಮಾಡೋದು? ಸುಮ್ನೆ ಮಾಡುದು ಸೊಪ್ಪಂದ್ರೆ ಸಾಕು ಅವ್ರಿಗೆ ಅರ್ಥ ಆಗುತ್ತೆ. ಆಯ್ತು ಸುಮ್ನೆ ಇರು. ಇವಳು ನೋಡ್ರಿ ಕಾಲಿಗೆಲ್ಲ ಬೀಳ್ಬಿಡಬೇಕ ಸುಲಿ. ಅದಿಷ್ಟು ಗೋ ಇದಿಷ್ಟು ಎಲ್ಲ ಕ್ಲೀನ್ ಮಾಡು ನೀಟಾಗಿ. ಅರ್ಥ ಆಯ್ತಾ? ಎಲ್ಲಿಗೆ ಹೋಗ್ಲಿ? ಸೊ ಇಲ್ಲೇ ಕ್ರಿಸ್ಮಸ್ದೆಲ್ಲ ಟ್ರೀ ಎಲ್ಲ ಡೆಕೋರೇಟ್ ಮಾಡೋದು ಇಲ್ಲೇ. ಸೊ ಮನೆ ಇವಾಗ ಹಿಂಗಾಗಿದೆ, ಆಮೇಲೆ ಫುಲ್ಲು ಕ್ಲೀನ್ ಆಗುತ್ತೆ. ಹಾಯ್ ಲವಮ್ಮ. ಹಾಯ್ ಮಿನಿ ಅಕ್ಕ. ಪಾರಿ ಅಜ್ಜಿ ಹಾಯ್ ಹಾಯ್ ಹಾಯ್. ಈಗ ನೋಡೋಣ ಕ್ಲೀನ್ ಆಯ್ತು. झुंपड़े पे सो जा भारी रीत के जोड़ी ಕೂಡ್ಲರ್ ಮನೆ ಗಾರೆ ಜಾಯ್ ಪುಷ್ಪ ಸೊ ಮನೇಲಿ ಡೆಕೋರೇಷನ್ ಎಲ್ಲ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸೇರಿ ಸಂಜು, ಸೀನು, ಸುಪ್ಯಕ್ಕ, ಮೇಘಕ್ಕ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಮಾಡಿದರು. ಜೊತೆಗೆ ನಾನು ಹೆಲ್ಪ್ ಮಾಡಿದೆ ಗೊತ್ತಾ. ಸೊ ಸಕ್ಕತ್ತಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಈ ಸತಿ ಇದು ಶಾಮಿಯಾನ ತಾನೇ, ಇದು ಶಾಮಿಯಾನ ಕೂಡ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಸೊ ಅದನ್ನು ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ತೋರಿಸಿ ಹಂಗೆ ಮೇಲಿಂಗೆ ಎಲ್ಲ ಜಿಂಚಕ್ ಇದೆ. ಅವ್ರಿಗೂ ಗೊತ್ತು ನಾವು ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಅಂತ. ಫುಲ್ಲು ಮನೆ ಮೇಲೆಲ್ಲ ಲೈಟು ಹಾಕಿದ್ದಾರೆ. ಸೊ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಲಾಸ್ಟ್ ಟೈಮೆಲ್ಲ ನಾನು ಲೈಟಿಂಗೆಲ್ಲ ತೋರಿಸಿರಲಿಲ್ಲ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಟೈಮ್ 12 ಗಂಟೆ ಆಗಿದೆ. ಮೇ ಬಿ ಮಿಡ್ನೈಟಲ್ಲಿ ಎದ್ದೊಳ್ಬೋದು. ಏನಕ್ಕೆ ಅಂದರೆ ಸುಮಾ ಅಕ್ಕವ್ರು ಬರ್ತಾಯಿದ್ದಾರೆ ಮತ್ತು ಸೀಮಾ ಆಂಟಿ ಅವ್ರು ಬರ್ತಾಯಿದ್ದಾರೆ. ಅವ್ರನ್ನ ಕರ್ಕೊಂಬರಬೇಕು. ಸೊ ನೋಡುವ, ಆದರೆ ನಾನು ಎದ್ದೊಳ್ತೀನಿ, ವ್ಲಾಗ್ ಮಾಡ್ತೀನಿ. ಆಗಿಲ್ಲ ಅಂದರೆ ಮೇಘಕ್ಕನೋ ಸುಪ್ಪಿ ಅಕ್ಕನೋ ಯಾರೋ ಹೋಗ್ತಾರೆ, ಅವ್ರು ಮಾಡ್ತಾರೆ. ಇಲ್ಲಾಂದರೆ ಬೆಳಿಗ್ಗೆ ಬಂದಮೇಲೆ ಮಾತಾಡಿಸ್ತೀನಿ, ಓಕೆನಾ. ಸೊ ಇವಾಗ ಮಲ್ಕೊಳ್ಳೋ ಸಮಯ 12 ಆಗಿಬಿಟ್ಟಿದೆ. ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಸೊ ಮಲಗಿಬಿಟ್ಟು ವ್ಲಾಗು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಓಕೆ. ಸೊ ಬನ್ನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಜಸ್ಟ್ ಇವಾಗ ಎದ್ಬಿಟ್ಟು ಮೆಹಂದಿ ನೋಡಿಕೊಂಡು, ಚೆನ್ನಾಗಿ ಬಂದಿದೆ ಮೆಹಂದಿ ನೋಡಿಕೊಂಡು, ಹಂಗೆ ನಮ್ಮ ಅಕ್ಕ ಮಾಮ ಎಲ್ಲರೂ ಇದು ಹಾಕ್ತವ್ರೆ, ಏನು ರಂಗೋಲಿ ಹಾಕ್ತವ್ರೆ. ಇಲ್ಲಿ ನೋಡಿ ಮಾಮನೂ ಹಾಕ್ತಾನೆ ರಂಗೋಲಿ. ಇಲ್ಲಿ ಸುಪ್ಪಿ ಅಕ್ಕ ಏನೇ ಇದು ಹ್ಯಾಪಿ ಕ್ರಿಸ್ಮಸ್ ಅಂತ ಬರೆಯೋದಕ್ಕೆ ಈ ಥರ ಡಿಸೈನ್ ಮಾಡ್ತಾಳೆ ಟ್ರೀ ಒಳಗಡೆ ಅದು. ಸೊ ಈಗ ಕೇತ್ಸೋತ್ಸ್ ಇವಾಗೆಲ್ಲ ಕಲರ್ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಹಾಕ್ರಿ ಕಲರ್, ನಾ ಹೇಳಿದ್ನಲ್ಲ ಹಂಗೆ ಹಾಕ್ಬೇಕು, ಓಕೆನಾ. ಚೆನ್ನಾಗಿದೆ ಮಕ್ಕ. ಹಾಯ್ ಹೇಳಿ ಸಂಜು. ಗುಡ್ ಮಾರ್ನಿಂಗ್ ಅರು. ಗುಡ್ ಮಾರ್ನಿಂಗ್. ಇವಾಗ ನೀನು ಮೆಹಂದಿ ತೋರ್ಸು, ಮೆಹಂದಿ ತೋರ್ಸು ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಮೆಹಂದಿ ಹಾಕಿದ್ದು ನಮ್ಮ ಸಂಜು. ಚೆನ್ನಾಗಿ ಹಾಕಿದ್ಯಾ ಸಂಜು? ನಮ್ಮ ಸುಪ್ಪಿ ಅಕ್ಕ ಹಾಕಿದ್ದಿದ್ದು ಚೆನ್ನಾಗಿ ಹಾಕಿದ್ದಾಳೆ.
ಹ್ಯಾಪಿ ಕ್ರಿಸ್ಮಸ್ ಅಂತ ಬರೆದಿದ್ದಾಳೆ. ಓ ಹಾಯ್, ಬರಲ್ಲ ಅನ್ಕೊಂಡಿದ್ದೆ. ಹಲೋ ಮೇಡಮ್, ಆರು ನೋಡಲಿ, ಆರು ಕಲರು ಅಲ್ಲಿಂದ ಇಟ್ಕೊಂಡ್ಬರೋದು ಇಲ್ಲಿ ಹಾಕೋದು. ಎಲ್ಲಿಂದ? ಅಲ್ಲಿಂದ ಸೊ ನಮ್ಮ ಮಾರು ಹಾಕಿದ್ದು ಅವಳಷ್ಟೇ ಐತದು. ನಮ್ಮ ಮೇಘಕ್ಕ ನಂಗೆ ಮೇಕಪ್ ಮಾಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿದೆ ನೋಡಿ, ಮೆಹಂದಿ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಸ್ನಾನ ಎಲ್ಲ ಆಯ್ತು, ಮೇಘಕ್ಕ ಇವಾಗ ನಂಗೆ ಮೇಕಪ್ ಮಾಡ್ತಾ ಇದ್ದಾಳೆ. ಮೇಕಪ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಓಕೆ, ಫಿಟ್ ಮಾಡಿದ್ದು ನಮ್ಮಮ್ಮ. ಚಟ್ನಿನ ಮಾಡಿಲ್ಲ ಮಿಸ್. ಅದು ಸಹ ಇದಾಗ್ತದಲ್ಲ ನೋಡು. ಹಾಯ್ ಹಾಯ್, ಬಾಯ್ ಬಾಯ್. ನೋಡಿ ಇಬ್ರು ನೈಟಿ ರಾಣಿಗಳು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನನ್ ಗುಡ್ ಗರ್ಲ್ ಇವತ್ತು ನನ್ನ ನೈಟಿ ಹಾಕೊಂಡಿಲ್ಲ. ಏನು ಇಲ್ಲ ಮೇಕಪ್ ಆರ್ಟಿಸ್ಟ್ ಆಗ್ಬಿಟ್ಟವಳೆ. ಯಪ್ಪ, ನೆನ್ನೆಯಿಂದ ಇವಳಿಗೆ ಮಾಡಿ ಮಾಡಿ ಬೆನ್ನೋ ಬಂದ್ಬಿಡ್ತು ನನಗೆ. ಸೊ ಇವಾಗ ರೆಡಿ ಎಲ್ಲ ಆಗಾಯ್ತು. ನನ್ನ ಔಟ್ಫಿಟ್ ಬಂದ್ಬಿಟ್ಟು ಇದು ತೋರಿಸೆ. ಏನಿದು? ಶರಾರ 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 ಸ್ಲೀವ್ಲೆಸ್ಸು. ಅಂದರೆ ನಾನು ಹಾಕಲ್ಲ ತುಂಬ ಸ್ಲೀವ್ಲೆಸ್ಸು, ರೇರ್ ಹಾಕೋದು. ಟ್ಯಾನ್ ಎಲ್ಲ ಆಗಿಬಿಟ್ಟಿದೆ ಅಲ್ವಾ, ಸೊ ಅದಕ್ಕೆ ಹಾಕೋದಿಲ್ಲ. ಸೊ ಇವಾಗ ಚರ್ಚಿಗೆ ಹೋಗ್ತಾ ಇದ್ದೀವಿ ನಾನು, ನಮ್ಮಮ್ಮ. ಬಾ ಮಮ್ಮಿ. ನಮ್ಮಮ್ಮಂದು ಸ್ಯಾರಿ ಬಂದ್ಬಿಟ್ಟಿದ್ದು ಐರಾ ಕಲೆಕ್ಷನ್ದು. ನಿಮಗೂ ಬೇಕು ಅಂದರೆ DM ಮಾಡಿ, ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಹಾಯ್ ಮಮ್ಮ. ಹಾಯ್, ಮಾತಾಡು ಮಮ್ಮ. ಏನ್ ಮಾತಾಡ್ಲಮ್ಮ? ಹ್ಯಾಪಿ ಕ್ರಿಸ್ಮಸ್. ಆಯ್ತು, ಮೇರಿ ಕ್ರಿಸ್ಮಸ್. ಒಂದ್ ವರ್ಷ ಕಾಯ್ತಿದ್ವಾ? ಆಯ್ತು, ಆಗಿಲ್ಲ, ಇನ್ನು ನೈಟ್ ಇದೆ. ಅಭಿ ಪಿಕ್ಚರ್ ಬಾಕಿ ಹೇ. ಏನೇನು ಅಡುಗೆ ಮಾಡಿಸ್ತಾ ಇದೀಯ ಮಮ್ಮಿ? ಒಂದು 15-18 kg ರೈಸು, ಅಂದರೆ ಕುಷ್ಕ, ಮಟನ್ ಗ್ರೇವಿ, ಚಿಕನ್ ಫ್ರೈ, ಅಷ್ಟೇ. ಏನೇನು ನಾವು ರೊಟ್ಟಿ ಮಾಡಿ. ಸಳೋಯಿನ್ ಏನಂತಾರೆ ಕನ್ನಡದಲ್ಲಿ? ಏನಂತಾರೆ ಸುಮಾ? ಬೋಟಿ ಅಲ್ಲ, ಬೇಡ ಬೋಟಿ. ಬೋಟಿ ಫ್ರೈ ಮಾಡ್ತೀವಿ. ಬೋಟಿ ಫ್ರೈ ಏನೋ ಅಂತಿದ್ದಾಳೆ. ಬೋಟಿ ಫ್ರೈ ನಿನ್ನೆ ಮೊನ್ನೆ 2 ದಿನ ಸೇರಿ 120 ರೊಟ್ಟಿ ನಾನೇ ಮಾಡಿದ್ದೀನಿ. ನಾನು ಸುಪ್ಪಿ ಸೇರಿ ಮಾಡಿದ್ದೀವಿ. ನಾನು ಇಡೀ ಮನೆ ಕ್ಲೀನ್ ಮಾಡಿರೋದು, ಎಲ್ಲ ಎತ್ತಿ ಕಸ ಅಂದು ಮುಸ್ರೆ ತಿಕ್ಕಿ. ಸೊ ಇವಾಗ ಕ್ರಿಸ್ಮಸ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲ, ಚರ್ಚಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಚುಮ್ಮಿ ಚುಮ್ಮಿ ಸಂಜು, ಮೇಘಕ್ಕ, ಸುಬ್ಯಕ್ಕ. ಸೊ ಜಸ್ಟ್ ಈಗ ಚರ್ಚಿಗೆ ಬಂದಿದ್ದೀವಿ. ಹೇಗೆ ಕಾಣಿಸ್ತಾ ಇದೀನಿ ಕಮೆಂಟ್ ಮಾಡಿ. ಸೊ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ನನಗೆ ಮೇಕಪ್ ಮಾಡಿದ್ದು ನಮ್ಮ ಮೇಘಕ್ಕ. ಥ್ಯಾಂಕ್ ಯು ಸೋ ಮಚ್ ಮೇಘಕ್ಕ. ಈ ನಿನ್ನ ಋಣನ ನಾನು ಬದುಕಿರೋ ಗಂಟ ಮರೆಯಲ್ಲ. ಪ್ರತಿ ಒಂದು ಈವೆಂಟ್ ಆಗಲಿ ಎಲ್ಲೇ ಆಗಲಿ ನನಗೆ ಮೇಕಪ್ ಮಾಡೋದು ಮೇಘಕ್ಕನೇ. ಸೊ ನಿಮಗೂ ಕೂಡ ಏನಾದರೂ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರೇಪಿಂಗು ಬೇಕು ಅಂತ ಅಂದರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಾಯಿಗಳು ತುಂಬ. ಸೊ ನಿಮಗೂ ಬೇಕು ಅಂತ ಅಂದರೆ ಬಾರಿ ಹತ್ರ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ DM ಮಾಡಿ, ಓಕೆನಾ? ಇವ್ರ ಇನ್ಸ್ಟಾಗ್ರಾಮ್ ID ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಬಟ್ಟೆ ಕೂಡ ಶರಾರನೇ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಲ್ಲಿ ಹಂಗೆ ಒಂದು ಬ್ಯೂಟಿಫುಲ್ ಲೇಡಿ ನಿಂತಿದ್ದಾರೆ. ಹಾಯ್ ಹೇಳಿ ಮೇಡಮ್.
ಸೊ ಇವಳ ಬಟ್ಟೆ ಲಾಸ್ಟ್ ಇಯರ್ ಇದೇ ಥರ ಸುಪ್ಪಿಯಕ್ಕ ಮೇಘಕ್ಕ ತೊಗೊಂಡಿದ್ರು, ಬೇರೆ ಕಲರ್ ಇತ್ತು. ಸೊ ಇವರಿಬ್ರು ಕಾಸ್ಟ್ಯೂಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಊರಲ್ಲಿ ಎಷ್ಟು ಚಳಿನೋ ಅಷ್ಟೇ ಬಿಸಿಲಿದೆ. ಅಡುಗೆ ಮಾಡ್ತಾ ಇದ್ದಾರೆ, ಅಂದರೆ ಮಸಾಲೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮಮ್ಮಿ ಅವಾಗಲೇ ಹೇಳಿದ್ರಲ್ಲ ಅದನ್ನೆಲ್ಲ ಮಾಡ್ತಾರೆ. ಸೊ ಇನ್ನು ನೀವೇನ ಅಡುಗೆ ಮಾಡೋದು? ಸೊ ಲಾಸ್ಟ್ ಇಯರು ನೀವೇ ಬಂದಿದ್ರಿ ಅನಿಸುತ್ತೆ. ಲಾಸ್ಟ್ ಇಯರು ಇವರೇ ಬಂದಿದ್ರು, ಈ ಇಯರು ಇವರೇ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ, ಅದಕ್ಕೆ ನಮ್ಮಮ್ಮ ಕರ್ಸಿರೋದು ಮತ್ತೆ ಇವ್ರನ್ನ. ಸೊ ಇವಾಗ ಅಷ್ಟೇ, ಇನ್ನೇನಿಲ್ಲ. ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸೋದಿದೆ ಈ ಕಾಸ್ಟ್ಯೂಮ್ ಮೇಲೆ. ನಾನು, ಮಮ್ಮಿ, ಸುಪ್ಪಿ ಅಕ್ಕ, ಆರು, ಸುಮಾ ಅಕ್ಕ ಎಲ್ಲರೂ. ಸೊ ಮಾಡಿಸ್ಬಿಟ್ಟು ಆಮೇಲೆ ನೈಟ್ ಒಂದೇ ಸತಿ ವ್ಲಾಗ್. ಕಾಯಿ ಕಾಯಿ भूक लगी है कौन भी रेगो ಗಂಡ ಹೆಂಡತಿ ಫೋಟೋ ಶೂಟ್ ಮಾಡ್ತಾನೆ. लकड़ी लान देना ಆಯೆ ಆಯೆ ಕಣ್ ಕೇರಿಚ್ ಪೋಸ್ ದೇರಿಚ್ ಹಂಗೆ ಬಂದು ತೋರಿಸಿ ಫೋಟೋ ತೆಗಿ. ಈಗ ನನ್ನ ದಿನ ಸಾರಿ ನಗು ಮಮ್ಮಿ. ಅಪ್ಪ ನಂದು ಮಮ್ಮಿ ಜೊತೆ ಒಂದು, ನಂದು ಮಮ್ಮಿ ಜೊತೆ ಒಂದು. ತೆಗೆಸ್ಕೊಳ್ಳಲ್ಲ ನೀನ್ ಮಮ್ಮಿ ಜೊತೆ ವಿಡಿಯೋ ಮಾಡಿಲ್ಲ, ಫೋಟೋ ತೆಗ್ದಿಲ್ಲ. ನಗು ಮಮ್ಮಿ. ಏವಂಡಿ ಈಗ ಫೋಟೋಶೂಟ್ ಎಲ್ಲ ಮುಗೀತು, ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ನೆಕ್ಸ್ಟು ಈಗ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು, ಅಂದರೆ ಇವಾಗ ಏನು ಚಿಕನ್ ಮಟನ್ ಏನೂ ಇರಲ್ಲ, ಇವಾಗೆಲ್ಲ ವೆಜ್ಜು, ಅನ್ನ ಸಾಂಬಾರು ಹಪ್ಪಳ ಎಲ್ಲ. ಸೊ ಅದಕ್ಕೆ ಏನಿದೆಲ್ಲ ಚಿಚ್ಚುಬಾಯಿ ಬೋಟಿ ಚಿಚ್ಚಿ ಬಂದೆ ಒಳಗಿಂದ, ಹೊಟ್ಟೆ ಒಳಗಿಂದ. ಬಂಗಾಳಿ ಓನಮ್ಮ, ಬಂಗಾಳಿ ನೀನು. ಸೊ ಊಟ ವೆಜ್ ತಿಂದಾರಿ, ವೆಜ್. ಸೊ ಏನು ಗೊತ್ತಾ, ಇವಾಗ ಸಂಜೆ 5:15 ಏನೋ ಆಗಿದೆ. ಅಡುಗೆ ರೆಡಿ ಆಗಿ, ಅಂದರೆ ಕೆಲವೊಂದು ಐಟಮ್ಸ್ ರೆಡಿ ಆಗಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಹಾಗೋ ಫಸ್ಟು ಇಲ್ಲಿ ಕುಷ್ಕ ರೆಡಿ ಆಗಿದೆ, ಬಿಸಿ ಬಿಸಿ ಕುಷ್ಕ. ಇಲ್ಲಿ ಚಿಕನ್ ಫ್ರೈಗೆ ರೆಡಿ ಮಾಡ್ತವ್ರೆ ನೋಡು. ಚಿಕನ್ ಅಲ್ಲ, ಮಟನ್ ಸಾರು. ಸೊ ನಮ್ಮ ಫಂಕ್ಷನಿಗೆ ಯಾವಾಗಲೂ ಪ್ರತಿ ಸಲ ಇವರೇ ಬರೋದು. ಸೊ ಇವರೇ ನಾವು ಒಬ್ಬರೇ ಮಾಡಿದ್ದು ಅಡುಗೆ ಎಲ್ಲ ಪ್ರತಿ ಸಲ ನಮ್ಮ ಕ್ರಿಸ್ಮಸ್ಗೆ ಹಬ್ಬಕ್ಕೆ ಇವರೇ ಮಾಡಿಕೊಡೋದು. ಚಿಕ್ಕಜೋಗಳ್ಳಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಮುಂಜಿ ಆಗ್ಬಿಟ್ಟಾಳ ಆಯ್ರಾ, ನಿನ್ನ ಹೆಸರಲ್ಲಿ ಶಾಪ್ ಓಪನ್. ನಾನು ರೆಡಿಯೆಲ್ಲ ಆಗೋಯ್ತು, ರೆಡಿಯಾಗಿ ಆಯಿತು. ಸೊ ಔಟ್ಫಿಟ್ ನಾನು ಬಂದುಬಿಟ್ಟು ಇದು ಆಲ್ರೆಡಿ ಹಾಕಿದ್ದೀನಿ, ರೀಲ್ಸ್ ಎಲ್ಲ ಮಾಡಿದ್ದೀನಿ, ಡ್ಯಾನ್ಸ್ ಮಾಡೋದಕ್ಕೆಲ್ಲ ಕಂಫರ್ಟಬಲ್ ಇರುತ್ತೆ ಅಂತ ಈ ಡ್ರೆಸ್ನ ಒಂದು ಹಾಕ್ಕೊಂಡೆ. ಸೊ ಇವಾಗ ಏನು ಅಂದರೆ ಊಟಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಮಾಮ ಅಪ್ಪ ಎಲ್ಲರೂ. ಸೊ ಜನ ಬರ್ತಾರೆ ಅಂತ ವೆಯ್ಟಿಂಗು. ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಲೇಕ ಸೊ ಇದು ಫಸ್ಟು ಬಂದುಬಿಟ್ಟು ಆನಿಯನ್ನು, ಇದು ಮೇಘಕ್ಕನ ಫೇವ್ರೇಟ್. ಲೆಮನ್ 3 ಹೊತ್ತು ಕೊಟ್ಟರು ಚೆನ್ನಾಗಿ ತಿಂತಲ್ಲ ಲೆಮನ್. ಇದು ಕುಷ್ಕ ತೋರಿಸಿರಿ, ಕುಷ್ಕ ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆನಲ್ಲಿದೆ, ಬಟ್ ಇವಾಗೆಲ್ಲ ಇಷ್ಟಾಗಿ ಇಟ್ಟಿದ್ದಾರೆ. ಇದು ಸಳೋಯಿ, ನನ್ನ ಫೇವ್ರೇಟ್ ಸಳೋಯಿ. ಇದು ಮಟನ್ ಸಾರು, ಇದು ಅದೇ. ಇದು ಚಿಕನ್ ಸಾರು. ಇದು ಮೊಸರು ಬಜ್ಜಿ. ಸೊ ಇಷ್ಟು ಐಟಮ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಎಲ್ರಿಗೂ ಬಡಿಸ್ಬಿಟ್ಟು ನಾವು ಚೆನ್ನಾಗಿ ತಿಂದ್ಬಿಟ್ಟು, ತಿಂದಿದ್ದೆಲ್ಲ ಕರಗ್ಸೋಕ್ಕೋಸ್ಕರ ಡ್ಯಾನ್ಸ್ ಮಾಡಿಬಿಟ್ಟು, ಓಕೆನಾ, ಫುಲ್ ಎಂಜಾಯ್ ಮಾಡೋಣ. ಡ್ಯಾನ್ಸ್ ಮಾಡಬೇಕಾದ್ಮೇಲೆ ಕೇಕ್ ಕಟ್ ಮಾಡ್ತೀವಿ, ಹಿಂಗೆ ಹೊಡಿತೀವಿ. ನಾನೇ ಮರ್ತೋಗಿದ್ದೀನಿ, ಆನ್ಲೈನ್ ಇಟ್ಕೊಂಡಿದ್ದಾಳಲ್ಲ.
ಮಿಕ್ಕಿದ್ದು ಡ್ಯಾನ್ಸು, ಮ್ಯೂಸಿಕಲ್ ಸೇರು ಮತ್ತೆ ಇದು ಏನದು ಪಟಾಕಿ ಹೊಡೆದಿದ್ದು ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಪಾರ್ಟ್ 2 ಅಲ್ಲಿ ವೇಟ್ ಮಾಡ್ತಾ ಇರಿ, ಓಕೆನಾ?